ಎಕ್ಕ ಸಿನಿಮಾ ಸಕ್ಸಸ್ ಆಯಿತು. ಇದೀಗ ಯಾವ ಸಿನಿಮಾ ಸಕ್ಸಸ್ಗೋಸ್ಕರ ನಟಿ ಸಂಪದ ಅವರು ಹೊರಟಿದ್ದಾರೆ ಅಂತ ಹೇಳಿದ್ರೆ ಕರಾವಳಿ ಚೆಲುವೆ ಆಗೋಕ್ಕೆ ಹೊರಟಿರುವಂಥದ್ದು. ಸದ್ಯಕ್ಕೆ ಕರಾವಳಿ ಸಿನಿಮಾದ ಶೂಟಿಂಗ್ ನಡೀತಾ ಇರೋವಂಥದ್ದು, ಅದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಸಂಪದ ಅವರೇ, ಈಗಾಗಲೇ ಹಿಟ್ ಸಿನಿಮಾ ಕೊಟ್ಬಿಟ್ಟಿದ್ದೀರಾ, ನೆಕ್ಸ್ಟ್ ಯಾವ ಹಿಟ್ ಅನ್ನೋವಂಥದ್ದು ಅಭಿಮಾನಿಗಳು ಕೇಳ್ತಾ ಇರೋವಂಥದ್ದು. ಕರಾವಳಿ ಸೆಟ್ಟಿಗೆ ಬಂದಿದ್ದೀರಾ, ನೀವು ಹೇಳಬೇಕು ಎಲ್ರಿಗೂ. ಹೇಗೆ ಅನ್ನಿಸ್ತಿದೆ ನಿಮಗೆ? ತುಂಬ ಚೆನ್ನಾಗಿದೆ. ಒಂದು ತುಂಬ ವಿಭಿನ್ನವಾದ ಸೆಟ್ ಇದು. ನಾವು ಕಂಪ್ಲೀಟ್ ಮಂಗಳೂರಿನಲ್ಲೇ ಶೂಟ್ ಮಾಡಿರೋದು, ಬಟ್ ಇದೊಂದು 99%ನಲ್ಲಿ 1% ಮಾತ್ರ ನಾವು ಬೆಂಗಳೂರಿನಲ್ಲಿ ಮಾಡ್ತಿರೋದು. ಲಾಸ್ಟ್ 4 days, ಇವತ್ತು ಲಾಸ್ಟ್ ಡೇ ಆಗುತ್ತೆ ಚಿತ್ರೀಕರಣ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ರಿಲೀಸ್ ಆಗುತ್ತೆ ಈ ವರ್ಷ, ನೀವೆಲ್ಲರೂ ನೋಡಿ ಇಷ್ಟಪಡಬೇಕಷ್ಟೆ. ಈಗಾಗಲೇ ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಸಿನಿಮಾ ಮಾಡಿರೋವಂಥದ್ದು, ಆದರೂ ಕೂಡ ಕನ್ನಡಕ್ಕೋಸ್ಕರ ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲೂ ಸಹ ನೀವು ಕನ್ನಡಿಗರನ್ನ ಮನೋರಂಜಿಸೋಕೆ ಇರುವಂಥದ್ದು. ಅಂದರೆ ಹೇಳ್ತಾ ಇರುವಂಥದ್ದು, ಕನ್ನಡದಲ್ಲಿ ಒಂದಷ್ಟು ಸಿನಿಮಾಗಳು ಮಾಡಿದಾದ್ಮೇಲೆ ಬೇರೆ ಕಡೆ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಜಂಪ್ ಆಗುವಂಥವ್ರು ನೋಡಿದ್ದೀವಿ, ಬಟ್ ನೀವು ಅಲ್ಲೂ ಮಾಡ್ತೀರಾ, ಇಲ್ಲೂ ಕೂಡ ಮಾಡೋವಂಥದ್ದು. ಖಂಡಿತವಾಗ್ಲೂ ನಾವು ಫಸ್ಟ್ ಪ್ರಿಯಾರಿಟಿ ನಮ್ಮ ಭಾಷೆ ಸಿನಿಮಾ. ಸೊ ಇಲ್ಲಿ ಆಪರ್ಚುನಿಟೀಸ್ಗೆನೇ ನಾನು ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಈಗ ಕರಾವಳಿ ಭಾಗ ನಿಮಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ, ಅಥವಾ ಇದ್ರ ಬಗ್ಗೆ ಹೆಚ್ಚಿನದಾಗಿ ಏನಾದರೂ ತಿಳ್ಕೊಂಡಿದ್ದೀರಾ? ನನಗೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋ ತನಕ ಕರಾವಳಿ ಭಾಗದ ಬಗ್ಗೆ ಅಷ್ಟು ಏನೂ ಗೊತ್ತಿರಲಿಲ್ಲ. ಆದರೆ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಸಿಕ್ಕಾಪಟ್ಟೆ ಕಲ್ತ್ಕೊಂಡಿದ್ದೀನಿ. ಅದೊಂದು ಡಿಫ್ರೆಂಟ್ ಪ್ರಪಂಚ. ಸೊ ಫುಡ್ ವೈಸ್ ಆಗಲಿ, ಜನಗಳಾಗಲಿ, ಅಲ್ಲಿನ ವೆದರ್ ಆಗಲಿ, ಅಲ್ಲಿನ ಟೆಂಪಲ್ಸ್ ಆಗಲಿ, ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ನಾನು. ರಜಾ ಇದ್ದ ದಿವಸ ಎಲ್ಲ ಆದಷ್ಟು ನಾನು ಎಲ್ಲ ಕಡೆ ಹೋಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ನನಗೆ ಸಿಕ್ಕಾಪಟ್ಟೆ ಹತ್ತಿರ ಆಗಿರೋ ಒಂದು ಪ್ಲೇಸ್ ಕರಾವಳಿ. ಇನ್ನೊಂದೇನೆಂದರೆ, ಕರಾವಳಿಯಲ್ಲಿ ರಾಜ್ ಬಿ ಶೆಟ್ಟಿ ಅವರು ಇರುವಂಥದ್ದು. ಯೂಶ್ವಲಾಗಿ ಟೈಟಲ್ ಇದ್ದ ತಕ್ಷಣ ಅದರಲ್ಲಿ ಆ ಭಾಗದವ್ರು ಇರ್ತಾರಾ ಇಲ್ವಾ ಅನ್ನುವಂಥದ್ದು ಇರುತ್ತೆ, ಬಟ್ ಇದರಲ್ಲಿ ಆ ಭಾಗದವ್ರನ್ನ ತೆಗೆದುಕೊಂಡಿರುವಂಥದ್ದು. ಫಾರ್ ದ ಫಸ್ಟ್ ಟೈಮ್ ರಾಜ್ ಬಿ ಶೆಟ್ಟಿ ಅವರು ಒಂದು ಹೇರ್ ಸ್ಟೈಲ್ ಇರೋವಂಥದ್ದು ಎಲ್ಲೂ ಕೂಡ ನಾವು ನೋಡಲ್ಲ, ಅವ್ರ ಸಿಗ್ನೇಚರ್ ಹೇರ್ ಸ್ಟೈಲ್ ಇರುವಂಥದ್ದು ಇದರಲ್ಲಿ ಇದೆ. ನಿಮಗೆ ಪಾತ್ರ ಬೇರೆ ಅಂದರೆ ಇವಾಗ ಸ್ಟಾರ್ ಕ್ಯಾಸ್ಟಲ್ಲಿ ಇರುವಂಥ ಬೇರೆಯವ್ರ ಪಾತ್ರ ಎಷ್ಟು ಇಷ್ಟ ಆಯಿತು ಅಂತ? ಬೇರೆಯವ್ರ ಪಾತ್ರ ಅಂತ ಪ್ರತಿಯೊಂದು ಪಾತ್ರಕ್ಕೂ ಒಂದು ಜರ್ನಿ ಇದೆ, ಪ್ರತಿಯೊಂದು ಪಾತ್ರದ್ದು ಒಂದು ಸ್ಟೋರಿ ಲೈನ್ ಇರುತ್ತೆ. ಪ್ರತಿಯೊಂದು ಪಾತ್ರನೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ವಿಭಿನ್ನವಾಗಿರುತ್ತೆ. ಆ ಥರ ಬರೆದಿದ್ದಾರೆ ಗುರು ಸರ್ ಈ ಸಿನಿಮಾನಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ನೂ. ಹಾಗೆ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಅಂತ ಹೇಳೋದಾದ್ರೆ ಹೀರೋ ಕ್ಯಾರೆಕ್ಟರ್ ಧನಂಜಯ ಕ್ಯಾರೆಕ್ಟರ್, ಹಾಗೆ ನನ್ನ ಕ್ಯಾರೆಕ್ಟರ್, ಮತ್ತು ರಾಜ್ ಬಿ ಶೆಟ್ಟಿ ಸರ್ ಕ್ಯಾರೆಕ್ಟರ್, ಮಹಾವೀರ ಕ್ಯಾರೆಕ್ಟರ್, ಹಾಗೆ ನಮ್ಮ ಮಿತ್ರಾ ಸರ್ ಮಾಡ್ತಿರೋ ಅಂಥ ಮಾಬ್ಲಾ ಕ್ಯಾರೆಕ್ಟರ್, ಶ್ರೀಧರ್ ಸರ್ ಕ್ಯಾರೆಕ್ಟರ್. ಪ್ರತಿಯೊಂದು ಕ್ಯಾರೆಕ್ಟರು ಸಿಕ್ಕಾಪಟ್ಟೆ ವಿಭಿನ್ನವಾಗಿರುತ್ತೆ, ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಹೇಗೆ ಅನಿಸ್ತು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಇರುವಂಥದ್ದು ಸೆಟ್ಗಳಲ್ಲಿ? ಜೊತೆಗೆ ಅವರು ನಿಮ್ಮ ಪಾತ್ರ ಮುಖಾಮುಖಿ ಆಗುತ್ತಾ? ನಮ್ಮಿಬ್ಬರು ಪಾತ್ರ ಮುಖಾಮುಖಿ ಇಲ್ಲ, ಅದು ಹೇಳ್ಬೋದು ಎಲ್ವೋ ಗೊತ್ತಿಲ್ಲ ನನಗೆ, ಬಟ್ ಹೇಳ್ತಿದ್ದೀನಿ. ನಮ್ಮಿಬ್ಬರು ಪಾತ್ರ ಮುಖಾಮುಖಿ ಇಲ್ಲ, ಆದರೆ ಅವ್ರ ಜೊತೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಸೆಟ್ನಲ್ಲಿ. ಸೊ ಅದು ತುಂಬ ಖುಷಿ ಆಯಿತು. ಯಾಕಂತಂದರೆ ಅವರು ಅಲ್ಲಿಯವರೇ ಆಗಿರೋದ್ರಿಂದ ಅಲ್ಲಿ ಎಷ್ಟೊಂದು ವಿಷಯಗಳನ್ನ ಹೇಳ್ತಿದ್ರು. ಹಾಗೆ ಅವ್ರ ಮನೆಯಿಂದ ಒಂದು ಪಿಕ್ಕಲ್ ತಂದು ಕೊಟ್ಟಿದ್ರು, ಫುಡ್ ಬಗ್ಗೆ ತುಂಬ ನಾಲೆಡ್ಜ್ ಹೇಳ್ತಿದ್ರು. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು. ತುಂಬ ಚೆನ್ನಾಗಿತ್ತು. ಸದ್ಯಕ್ಕೆ ಕರಾವಳಿ ಹೊರತುಪಡಿಸಿ ಬೇರೆ ಯಾವ ಸಿನಿಮಾಗಳ ಲೈನಪ್ ಆಗಿವೆ ನಿಮ್ಮದು? ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. 1-2 ಸಿನಿಮಾಗಳಿದೆ. ಒಂದು ತೆಲುಗುನಲ್ಲಿ ಮಾಡ್ತಿದ್ದೀನಿ, ಹಾಗೆ ಇನ್ನೊಂದು ಕನ್ನಡ ಸಿನಿಮಾನ ಮಾಡ್ತಿದ್ದೀನಿ. ಅದು ಆದಷ್ಟು ಬೇಗ ಹೇಳ್ತೀನಿ. ಪ್ರಜ್ವಲ್ ಅವರು ಸಾಕಷ್ಟು ಆತ್ಮೀಯರಾಗಿರುವಂಥದ್ದು. ಈಗ ಅವ್ರು 40ನೇ ಸಿನಿಮಾದಲ್ಲಿ ನೀವು ಅಭಿನಯಿಸ್ತಿರುವಂಥದ್ದು, ನಾಯಕಿ ಆಗಿರುವಂಥದ್ದು, ಅದೆಷ್ಟು ಖುಷಿ ಕೊಡುತ್ತೆ? ತುಂಬ ಖುಷಿ ಕೊಡುತ್ತೆ. ಯಾಕಂತಂದರೆ ನಮಗೆ ಯಾವುದೇ ಥರ ಪರಿಚಯ ಇರಲಿಲ್ಲ ಮುಂಚೆ, ಆದರೆ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಅವರು ಈಸ್ ಬಿನ್ ವೆರಿ ಸಪೋರ್ಟಿವ್. ಒಂದು ವೆರಿ ಫ್ರೆಂಡ್ ಲೈಕ್ ಪರ್ಸನ್. ಅವ್ರು 40 ಸಿನಿಮಾ ಮಾಡಿದರು, ಈ ಸಿನಿಮಾನ ಅವ್ರದ್ದು ಫಸ್ಟ್ ಸಿನಿಮಾ ಅನ್ನೋ ಥರನೇ ಪ್ಯಾಷನ್ ಕೊಟ್ಟು ಮಾಡಿದ್ದಾರೆ. ಸೊ ಅವ್ರ ಪ್ಯಾಷನ್ನ ಶೇರ್ ಮಾಡ್ಕೊಂಡಿದ್ದು, ಅಥವಾ ಅವ್ರು ಇರೋ ಸಿನ್ಸಿಯಾರಿಟಿ, ಅವ್ರು ಮಾಡೋ ಹಾರ್ಡ್ ವರ್ಕ್ನೆಲ್ಲ ನೋಡಿ ನಾವು ಎಷ್ಟೊಂದು ಕಲ್ತಿದ್ದೀವಿ. ಥ್ಯಾಂಕ್ ಯು ಸಂಪದ. ಆದಷ್ಟು ಇನ್ನಷ್ಟು ಕನ್ನಡ ಸಿನಿಮಾಗಳನ್ನು ಮಾಡಿ ಇದು ಕೂಡ ಹಿಟ್ ಆಗಲಿ. ಥ್ಯಾಂಕ್ ಯು. ಸೊ ಇದಿಷ್ಟು ನಟಿ ಸಂಪದ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.